ಇರಾಕ್ ಯುದ್ಧದ ಬಿಸಿ ನಮ್ಮೂರಲ್ಲಿ ಗ್ಯಾಸ್ ಪ್ರಾಬ್ಲಮ್. ಸಿಲಿಂಡರ್ ಸಿಗ್ತಾ ಇಲ್ಲ, ಬುಕ್ ಮಾಡೋಕ್ಕಾಗ್ತಾ ಇಲ್ಲ. ಅಯ್ಯೋ, ನಮ್ಮ ಮನೇಲಿ ಸಿಲಿಂಡರ್ ಖಾಲಿ ಆಯಿತು ಕಣ್ರಿ, ಹೇಗೆ ಅಡುಗೆ ಮಾಡೋದು ರೀ? ಸರಿ, ಇವಾಗ ಬೆಂಕಿ ಇಲ್ಲದೆ ಅಡುಗೆ ಮಾಡೋದನ್ನು ಕಲಿಯೋಣ. ಎಷ್ಟೆಲ್ಲ ಯೋಚನೆಗಳು ಬಂದೋಯ್ತಲ್ವಾ? ಈ ಗ್ಯಾಸನ್ನು ಹೇಗೆ ಕಂಡುಹಿಡಿದ್ರು ಗೊತ್ತಾ ನಿಮಗೆ? ಗ್ಯಾಸ್ ಹೇಗೆ ಹುಡ್ತು ಅಂತ ಬನ್ನಿ ಹಾಗಾದರೆ ಈ ಕತೆ ಕೇಳೋಣ. ಅಮೇರಿಕಾದಲ್ಲಿ ಆಗ್ತಾನೆ ಪೆಟ್ರೋಲ್ ಕಾರ್ಗಳು, ಬೈಕ್ಗಳು ಶುರುವಾಗಿತ್ತು. ಜನ ಎಲ್ಲ ಪೆಟ್ರೋಲ್ ಕಾರ್ ಹಾಕ್ಕೊಂಡು ಜುಮ್ ಅಂತ, ಬೈಕ್ ಹಾಕ್ಕೊಂಡು ಜುಮ್ ಅಂತ ಓಡಾಡೋಕ್ಕೆ ಶುರು ಮಾಡಿದರು. ಆದರೆ ಆ ಪೆಟ್ರೋಲ್ ಟ್ಯಾಂಕನ್ನು ಫುಲ್ ಮಾಡಿಸ್ಕೊಂಡು ಹೋಗಿದ್ದ ಒಬ್ಬ ವ್ಯಕ್ತಿ ಬಂಕ್ ಅವ್ರ ಹತ್ರ ವಾಪಸ್ ಬಂದುಬಿಟ್ಟ ಒಂದು ದಿವಸ. ನಾನು ನಿನ್ನೆ ಟ್ಯಾಂಕ್ ಫುಲ್ ಮಾಡ್ಕೊಂಡು ಹೋಗಿದ್ದೀನಿ, ಇವಾಗ ನೋಡಿದರೆ ನನ್ನ ಒಂದು ಕಾರಲ್ಲಿ ಟ್ಯಾಂಕ್ ಅರ್ಧ ಆಗಿಬಿಟ್ಟಿದೆ, ನೀನು ಸರಿಯಾಗಿ ಹಾಕಿದೀಯಾ ಹಾಗೆ ಅಂತ ಪ್ರಶ್ನೆ ಕೇಳ್ದ. ಬಂಕ್ನವನು ಇಲ್ಲ, ನಾನು ಸರಿಯಾಗಿ ಒಂದು ಕಾರಿಗೆ ನಾನು ಟ್ಯಾಂಕನ್ನು ಫುಲ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ದ. ಅದೇ ಟೈಮ್ಗೆ ಬೇರೆ ಬೈಕ್ನವರು ಕೂಡ ಬಂದರು, ಕಾರವರು ಬಂದರು, ಇದೇ ಸಮಸ್ಯೆ ತೊಗೊಂಡು ಬಂದರು. ಈ ಸಮಸ್ಯೆ ಒಬ್ಬ ವ್ಯಕ್ತಿ ಹೋಯಿತು, ವಾಲ್ಟರ್ ಸ್ನೆಲ್ಲಿಂಗ್ ಅಂತ. ಇದೆಲ್ಲ ನಡೆದಿದ್ದು 1910ರಲ್ಲಿ ಅಮೇರಿಕಾದಲ್ಲಿ. ವಾಲ್ಟರ್ ಸ್ನೆಲ್ಲಿಂಗ್ ಏನು ಮಾಡ್ದ, ಹೌದಾ ಈಗ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನೋಡೋಣ ಪೆಟ್ರೋಲ್ಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ಗ್ಯಾಲನ್ ಪೆಟ್ರೋಲ್ನ ತನ್ನ ಒಂದು ಕ್ಯಾನಲ್ಲಿ ತುಂಬಿಸ್ಕೊಂಡು ತನ್ನ ಲ್ಯಾಬಿಗೆ ತೊಗೊಂಡೋದ. ಅವನು ಲ್ಯಾಬ್ ಮುಟ್ಟೋದ್ರೊಳಗಡೆ ತಾನು ತೊಗೊಂಡು ಹೋಗಿರೋ ಕ್ಯಾನಲ್ಲಿರೋ ಪೆಟ್ರೋಲ್ ಸ್ವಲ್ಪ ಕಡಿಮೆ ಆಯಿತು. ಹೌದು, ಇದರಲ್ಲಿ ಏನೋ ಇದೆ ವಿಷಯ ಅಂತ ಹೇಳ್ಬಿಟ್ಟು ಅವನು ಲ್ಯಾಬಲ್ಲಿ ಹೋಗಿ ಎಲ್ಲ ಚೆಕ್ ಮಾಡ್ದ. ಅವಾಗ ಗೊತ್ತಾಯ್ತು ಅವನಿಗೆ, ಇದು ಪೆಟ್ರೋಲು ಬರೀ ತೈಲ ದ್ರವ ಅಲ್ಲ, ಇದರೊಳಗಡೆ ಉರಿಬಹುದಾದಂತಹ ಬೇರೆ ಅನಿಲಗಳು ಸೇರಿಕೊಂಡಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಲಂಕುಷವಾಗಿ ನೋಡಿಕೊಂಡ. ಅದರಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಅಂತಕ್ಕಂತಹ ಅನಿಲಗಳು ಸೇರಿಕೊಂಡಿತ್ತು. ಅವುಗಳನ್ನು ಏನು ಮಾಡ್ಬೋದಾಗಿತ್ತು ಅಂದರೆ ಉರಿಸ್ಬೋದಾಗಿತ್ತು. ಆದರೆ ಈ ಕೆಲವು ಕೈಗಾರಿಕೆಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಈ ಅನಿಲವನ್ನು ವೇಸ್ಟು, ಇದೊಂದು ಕಸ, ಇದು ಬೇಡದೇ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಪೈಪ್ ಮೂಲಕ ಗ್ಯಾಸನ್ನು ಹೊರಗಡೆ ಹೋಗೋ ರೀತಿಯಲ್ಲಿ ಉರಿಸಿ ವೇಸ್ಟ್ ಮಾಡಿ ಬಿಡ್ತಿದ್ರು. ಆಗ ಈ ವಾಲ್ಟರ್ ಸ್ನೆಲ್ಲಿಂಗ್ ಏನು ಮಾಡ್ದ ಅಂತಂದರೆ, ಇದನ್ನು ಯಾವ ಥರ ಉಪಯೋಗಿಸ್ಬೇಕಲ್ಲ, ಇದನ್ನು ವೇಸ್ಟ್ ಮಾಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಹೋಗ್ಬಿಟ್ಟು ಹೇಳ್ದ, ನನಗೆ ಒಂದು ದೊಡ್ಡ ಗ್ಯಾಸ್, ಅದು ತುಂಬ ಉರಿಯೋಕ್ಕೆ ಸಾಮರ್ಥ್ಯ ಇದೆ, ಅದಕ್ಕೆ ನಿಮಗೆ ಒಂದು ದಪ್ಪನಾದಂತಹ ಒಂದು ಕಬ್ಬಿಣದ್ದು ಏನಾದರೂ ಮಾಡಿಕೊಡಿ ಅದನ್ನು ಸ್ಟೋರ್ ಮಾಡಲಿಕ್ಕೆ ಅಂತ ಹೇಳಿ ಈ ಸಿಲಿಂಡರ್ನ ಕಂಡುಹಿಡ್ದ, ಗ್ಯಾಸ್ ಸಿಲಿಂಡರ್. ಅದರೊಳಗಡೆ ಅದನ್ನು ತುಂಬಿಸಿದ. LPG ಅಂದರೆ ಅದೇ ಅಲ್ವಾ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಆ ಲಿಕ್ವಿಡ್ ಪೆಟ್ರೋಲಿಯಮನ್ನು ಉರಿಸಿದಾಗ ಸಿಗ್ತಕ್ಕಂಥ ಗ್ಯಾಸೇ ನಮ್ಮ ಮನೆಯಲ್ಲಿರೋ ಸಿಲಿಂಡರ್ನಲ್ಲಿರೋ ಗ್ಯಾಸ್. ಇನ್ನು ಈ ಗ್ಯಾಸ್ ಲೀಕ್ ಆದರೆ ಆಮೇಲೆ ಗ್ಯಾಸ್ನ ನಾವು ಫಿಲ್ ಮಾಡಬೇಕು ಅಥವಾ ಅಂದರೆ ಹೊಸದಾಗಿ ನಾವು ಗ್ಯಾಸ್ನ ತೊಗೊಂಬಂದ್ಬಿಟ್ಟು ನಾವು ಅದನ್ನು ಸೇರಿಸ್ಬೇಕಾದಾಗ ಅಥವಾ ಗ್ಯಾಸ್ ತೆಗಿಬೇಕಾದಾಗ ಅಲ್ಲೊಂದು ಸ್ವಲ್ಪ ಸ್ಮೆಲ್ ಬರುತ್ತಲ್ವ, ಗೊತ್ತಾಗುತ್ತಲ್ವ ನಮಗೆ. ಬಟ್ ನಿಜ ಏನಂದರೆ, ನಿಜವಾದ ಪ್ಯೂರ್ ಗ್ಯಾಸ್ ಇರುತ್ತಲ್ಲ, ಅದಕ್ಕೆ ಸ್ಮೆಲ್ಲೇ ಇಲ್ಲ, ಅದಕ್ಕೆ ಸ್ಮೆಲ್ ಇರಲ್ಲ. ಮತ್ತೆ ಎಲ್ಲಿಂದ ಬಂತು? ಯಾಕೆ? ಇದೇ ಅಮೇರಿಕಾದಲ್ಲಿ ಒಂದು ಸಲ ಸ್ಕೂಲಲ್ಲಿ ಏನಾಯ್ತು ಅಂದರೆ, ಭೀಕರವಾದಂತಹ ಗ್ಯಾಸ್ ಸಿಲಿಂಡರ್ದು ಸ್ಫೋಟ ಆಗ್ಬಿಡ್ತು. ಏನಾಯಿತು ಅವಾಗ? ಸ್ಮೆಲ್ ಗೊತ್ತಾಗಿಲ್ಲ, ಅವಘಡ ಅನಾಹುತ ಆಗೋಯ್ತು. ಆವಾಗ ಏನು ಮಾಡಿದರು, ಈ ಒಂದು ಗ್ಯಾಸ್ ಜೊತೆಗೆ ನಾವು ಏನಾದರೂ ಸೇರಿಸಿದ್ರೆ ಅದು ಲೀಕ್ ಆಗಬೇಕಾದ್ರೆ, ಹೊರಗೆ ಬರಬೇಕಾದ್ರೆ ನಮಗೆ ಅದರಿಂದ ಒಂದು ಸ್ಮೆಲ್ ಬರುತ್ತೆ. ನಾವು ಈ ಅವಘಡಗಳನ್ನು, ಅನಾಹುತಗಳನ್ನು, ಆಕ್ಸಿಡೆಂಟ್ಗಳನ್ನು ತಪ್ಪಿಸ್ಬೋದು ಅಂತ ಹೇಳ್ಬಿಟ್ಟು ಅದರೊಳಗಡೆ ಈಥೈಲ್ ಮರ್ಕಾಪ್ಟನ್ನ ಸೇರಿಸಿದ್ರು. ಆಗ ಗ್ಯಾಸ್ಗೆ ಸ್ಮೆಲ್ ಅನ್ನೋದು ಸಿಕ್ತು. ಇನ್ನು ನಮ್ಮ ಇಂಡಿಯಾಕ್ಕೆ ಗ್ಯಾಸ್ ಬಂದಿದ್ದು ಸಿಲಿಂಡರ್ಗಳು, LPG ಸಿಲಿಂಡರ್ಗಳು ಬಂದಿದ್ದು ಯಾವಾಗ ಅಂದರೆ 1955ರಲ್ಲಿ ಫಸ್ಟ್ ಟೈಮ್ ಕಲ್ಕತ್ತಾದಲ್ಲಿ. ಇನ್ನು 1967ರಲ್ಲಿ ಹೈದರಾಬಾದ್ನಲ್ಲಿ ಅಲ್ವಿನ್ ಕಾರ್ಖಾನೆಯಲ್ಲಿ ನಮ್ಮದೇ ಆದ ಭಾರತದ ಸ್ವಂತ ಒಂದು ಗ್ಯಾಸ್ ಸಿಲಿಂಡರ್ಗಳನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಕೂಡ ಶುರುವಾಯಿತು. ನಮ್ಮ ಗ್ಯಾಸ್ ಆಯಿತು, ನಮ್ಮದೇ ಸ್ವಂತ ಒಂದು ಭಾರತದ ಸಿಲಿಂಡರ್ ಕೂಸುಗಳು ಹುಟ್ಟೋಕ್ಕೆ ಶುರು ಮಾಡಿತು. ಎಷ್ಟೋ ಜನ ಹೆಣ್ಣು ಮಕ್ಕಳು ಒಲೆ ಮುಂದೆ ಕೂತ್ಕೊಂಡು ಊದುಗೊಡವೆಯಿಂದ ಊದಿ ತಮ್ಮ ಶ್ವಾಸಕೋಶಗಳ
ಒಂದು ಕಾಯಿಲೆಗೆ ತುತ್ತಾಗ್ತಕ್ಕಂಥದ್ದನ್ನು ತಪ್ಪಿಸಿದ್ವು. ಕೈಯೆಲ್ಲ ಮಸಿಯಾಗೋದನ್ನು ತಪ್ಪಿಸಿದ್ವು. ಬೇಗನೆ ಅಡುಗೆ ಆಗೋಕ್ಕೆ ಶುರುವಾಯಿತು. ಇವತ್ತು ಮತ್ತೆ ಹಿಂದಕ್ಕೆ ಹೋಗ್ಬೋದಾ ಅಂತ ಅಂದ್ಕೊಳ್ತಾ ಇದ್ದೀವಿ. ಮೋಸ್ಟ್ಲಿ ಅದಾಗಲಿಕ್ಕಿಲ್ಲ. ಅದಕ್ಕೇನಾದರೂ ಪರ್ಯಾಯ ಸಿಕ್ಕೇ ಸಿಗುತ್ತೆ. ಬಟ್ ಸೈಂಟಿಸ್ಟ್ಗಳೆಲ್ಲ ತುಂಬ ಜಾಣರಿದ್ದಾರೆ, ಯಾರು ಯಾವ ಚಿಂತೆನೂ ಮಾಡಬೇಕಾಗಿಲ್ಲ. ಆದರೆ ಇರೋ ಗ್ಯಾಸನ್ನು ಹಿತಮಿತವಾಗಿ ಉಪಯೋಗಿಸ್ಕೊಳ್ಳೋದನ್ನು ಕಲಿಬೇಕು. ಇದು ನಮ್ಮ ಸ್ಪೀಡ್ಗೆ, ನಮ್ಮ ಅತಿಯಾದ ಬಳಕೆಗೆ ಒಂದು ಬ್ರೇಕ್, ಕಾಲ ಕೊಟ್ಟಿರೋ ಬ್ರೇಕ್ ಅಂತ ಹೇಳೋಣ. ನಿಲ್ಲಿಸೋದು, ಪಾಸಸ್. ಇಲ್ಲಿ ನಿಂತುಬಿಟ್ಟು ಆರಾಮಾಗಿ ಏನು ಮಾಡಬೇಕು, ನಾವು ಮುಂದಕ್ಕೆ ನಿಧಾನಕ್ಕೆ ಯೂಸ್ ಮಾಡಬೇಕು. ಗ್ಯಾಸ್ನ ಯಾವ ರೀತಿ ಮಿತವಾಗಿ ಬಳಸಬೇಕು ಅನ್ನೋದನ್ನು ಕೂಡ ಕಲಿಬೇಕು. ಇರೋ ಸಿಲಿಂಡರ್ನೇ ಮಿತವಾಗಿ ಬಳಸೋದನ್ನು ಕಲಿಯೋಣ. ನಮ್ಮ ಮೋದಿಜಿಯವರು ಕೂಡ ಯಾವ ತೊಂದರೆನೂ ಆಗಲ್ಲ ನಮ್ಮ ಇಂಡಿಯಾಕ್ಕೆ ಅಂತ ಕೂಡ ಹೇಳಿದ್ದಾರೆ. ಆ ಭರವಸೆನಲ್ಲಿ ಎಲ್ಲರೂ ಇರೋಣ ಅಂತ ಹೇಳ್ತಾ ಇವತ್ತಿನ ಸಿಲಿಂಡರ್ ಕಥೆನ ಮುಗಿಸೋಣ. ಥ್ಯಾಂಕ್ ಯು.